ಫ್ರೆಂಡ್ಸ್, ನಾನು ಈ ದಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಹಳ್ಳಿನಲ್ಲಿ ಮಾಡುವಂಥ ಉಪ್ಪಿಟ್ಟು. ಇದು ಹೋಟೆಲ್ ಸ್ಟೈಲ್ದು. ಇಲ್ಲಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಸಾಸಿವೆ, ಕಡಲೆಬೇಳೆ ಮತ್ತು ತೆಂಗಿನಕಾಯಿ ಪೀಸ್ ಸೇರಿಸ್ತೀನಿ, ಮತ್ತು ಗೋಡಂಬಿ, ತೆಂಗಿನಕಾಯಿ, ಇದು ಕ್ಯಾರೆಟು ತುರಿ, ಟೊಮೆಟೊ, ಸಾಂಬಾರು ಸೊಪ್ಪು, ಹಸಿ ಶುಂಠಿ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಈರುಳ್ಳಿ ಮತ್ತು ರವೆ ಒಂದು ಅರ್ಧ ಲೋಟ ಇದು ಸಾವಿಗೆ. ಇದಿಷ್ಟು ಸಹ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದ್ರ ಜೊತೆಗೆ ತೆಂಗಿನಕಾಯಿ, ಎಣ್ಣೆ, ಉಪ್ಪು, ನೀರು ಇವೆಲ್ಲವನ್ನೂ ಸಹ ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ ನೋಡಿ. ಸ್ಟವ್ ಹಚ್ಚಿ ರವೆ ಮತ್ತು ಸಾವಿಗೆ ಎರಡೂ ಸಹ ನಾನು ಈಗ ಹುರಿತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪದಲ್ಲಿ ಹುರಿಬೇಕು. ನಾನು ಎಣ್ಣೆ ಹಾಕೊಂಡು ಹುರಿತಾ ಇದ್ದೀನಿ. ಇದನ್ನು ಸಪ್ರೇಟು ಸಹ ಹುರ್ಕೋಬೋದು, ನಾವೇನು ಸ್ವಲ್ಪ ಮಾಡೋದಲ್ಲ. ಹಾಗಾಗಿ ನಾನು ಇವಾಗ ಇದು ರೆಡಿ ಆಯಿತು. ಇದು ಸುರ್ಕೋತೀನಿ. ಬಾಣಲೆ ಇಟ್ಟೆ, ಎಣ್ಣೆ ಹಾಕಿದ್ದೀನಿ. ಗೋಡಂಬಿನ ಕರ್ದ್ಬಿಟ್ಟು ಎತ್ತಿಟ್ಕೊತೀನಿ. ಏನಕ್ಕೆ ಎತ್ತಿಟ್ಕೊತೀನಿ ಅಂದರೆ, ಮೊದಲೇ ಹಾಕ್ಬಿಟ್ರೆ ಗರ್ಮೆಲ್ಲ ಹೊಟ್ಟೋಗ್ಬಿಡುತ್ತೆ. ಅದನ್ನ ಲಾಸ್ಟ್ಗೆ ಹಾಕ್ತೀನಿ. ಅದಕ್ಕೋಸ್ಕರ ಕಡಲೆಬೇಳೆ, ಇದು ಎಣ್ಣೆಯಲ್ಲಿ ಅರಳಬೇಕು, ಇಲ್ಲಾಂದರೆ ಚೆನ್ನಾಗಲ್ಲ, ಅದು ಚೆನ್ನಾಗಿರೋದಿಲ್ಲ ಕಡಲೆಬೇಳೆ. ಇವಾಗ ಎಷ್ಟು ಚೆನ್ನಾಗಾಗಿದೆ. ಇವಾಗ ನಾನು ಇದಕ್ಕೆ ಸಾಸಿವೆ ಸೇರಿಸ್ತೀನಿ. ಸಿಡಿತಾ ಇದೆ. ಹಸಿರು ಮೆಣಸಿನ್ಕಾಯಿ ಹಾಕ್ತೀನಿ, ಶುಂಠಿ, ಈರುಳ್ಳಿ, ಟೊಮೆಟೊ ಸೇರಿಸಿದ್ದೀನಿ. ನಂತರ ಇವಾಗ ಕರಿಬೇವು ಸೊಪ್ಪು ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಪೀಸ್ ಸೇರಿಸ್ತಾ ಇದ್ದೀನಿ.
ಉಪ್ಪು ಸೇರಿಸ್ತಾ ಇದ್ದೀನಿ. ಸಾಂಬಾರು ಸೊಪ್ಪು ಇವಾಗಲೂ ಹಾಕ್ತೀನಿ, ಆಮೇಲೆ ಸ್ವಲ್ಪ ಸೇರಿಸ್ತೀನಿ. ಮತ್ತು ಕ್ಯಾರೆಟ್ ತುರಿ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಇಲ್ಲಾಂದರೆ ಚಿಕನ್ ಮಸಾಲ ಬೇಕಾದರೂ ಅರ್ಧ ಸ್ಪೂನ್ ಸೇರಿಸಿ, ಇಲ್ಲಾಂದರೆ ಗರಂ ಮಸಾಲ ಅರ್ಧ ಸ್ಪೂನ್ ಸೇರಿಸಿ, ಇಲ್ಲಾಂದರೆ ಏನೂ ಹಾಕ್ಬಿಡಿ, ಹಾಗೆ ಮಾಡಿ ಚೆನ್ನಾಗಿರುತ್ತೆ. ನಾನು ಫ್ಲೇವರ್ಗೋಸ್ಕರ ಸ್ವಲ್ಪ ಅರ್ಧ ಸ್ಪೂನು ಗರಂ ಮಸಾಲ ಪುಡಿನ ಸೇರಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಸೇರಿಸಿ. ಇದು ರೆಡಿ ಆಯಿತು. 2 ಮಿನಿಟ್ ಅದು ಇದಾಗಲಿ, ಬೇಯಲಿ. ನಂತರ ನೀರು ಮತ್ತು ರವೆ ಎಲ್ಲ ಸೇರಿಸ್ತೀನಿ. ಇವಾಗ ನೋಡಿ ಇದು ರೆಡಿ ಆಯಿತು. ನೀರು ಸೇರಿಸ್ತಾ ಇದ್ದೀನಿ. ಕಾಯಿಸಿ ಇಟ್ಕೊಂಡಿರಿ, ಕಾದ ನೀರು ಸೇರಿಸಿ. ಆಗ ಇಲ್ಲಿರೋ ಐಟಮ್ಸ್ ಎಲ್ಲ ಹಾಗೇ ಇರುತ್ತೆ ಗರಮಾಗಿ. ಇಲ್ಲಾಂದರೆ ತಿನ್ನಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ತಣ್ಣೀರು ಬಿಟ್ಬಿಟ್ರೆ ಅದು ಕಾಯೋಷ್ಟರಲ್ಲಿ ಅವು ಚೆನ್ನಾಗಿರೋದಿಲ್ಲ. ಇವಾಗ ಮೊದಲು ಸ್ವಲ್ಪ ಉಪ್ಪು ಸೇರಿಸಿದೆ, ಇವಾಗ ಸ್ವಲ್ಪ ಸೇರಿಸಿದ್ದೀನಿ. ಇವಾಗ ನೋಡಿ ಹುರಿದಿಟ್ಕೊಂಡಿರೋ ರವೆ ಮತ್ತು ಶಾವಿಗೆನ ಸೇರಿಸ್ದೆ. ಗೋಡಂಬಿ ಸೇರಿಸ್ತಾ ಇದ್ದೀನಿ. ಇವಾಗ ರೆಡಿ ಆಯಿತು. ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ತೀನಿ, ಸಾಂಬಾರು ಸೊಪ್ಪು, ಒಂದು 3 ಮಿನಿಟು ಮುಚ್ತೀನಿ. ರೆಡಿ ಆಯಿತು ಉಪ್ಪಿಟ್ಟು. ಇವಾಗ ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಆಯಿತು. ಸೂಪರಾಗಿದೆ. ಉಪ್ಪಿಟ್ಟು ರೆಡಿಯಾಗಿದೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಮಕ್ಕಳಿಗೆ, ಮನೆ ಮಂದಿಗೆಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಇವಾಗ ಉಪ್ಪಿಟ್ಟು ರೆಡಿ ಆಯಿತು. ನಾನು ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮನೆ ಉಪ್ಪಿಟ್ಟು ಸೂಪರಾಗಿರುತ್ತೆ, ಮಾಡ್ಕೊಳ್ತೀನಿ. ಹಾಗೆ ಮನೆ ಮಂದಿಯವರಿಗೆಲ್ಲರಿಗೂ ಸಹ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ.